ಇನ್ನೊಂದು ಹಂಗೆ ಇಂಟ್ರೆಸ್ಟಿಂಗ್ ಸುದ್ದಿ. ಪಿಣರಾಯಿ ವಿಜಯನ್, ಕೇರಳದ ಮಾಜಿ ಮುಖ್ಯಮಂತ್ರಿ. ಇದನ್ನು ಕೆಲವರು ಪ್ರಜಾಪ್ರಭುತ್ವದ ಸೌಂದರ್ಯ ಅಂತಾರಪ್ಪ. ಕೇರಳದಲ್ಲಿ ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟ್ ಪಕ್ಷ ನೇರ ಹಣಾಹಣಿ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಪಕ್ಷ ಮೈತ್ರಿಲಿರ್ತಾರೆ, ತೃಣಮೂಲ ಕಾಂಗ್ರೆಸ್ ವಿರುದ್ಧ ಹೋರಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯ ವಿರುದ್ಧದ ಹೋರಾಟ ಅಂದರೆ ಮತ್ತೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷ ಒಂದಾಗಿ ಬರುತ್ತೆ. ಅಂದರೆ INDA ಮೈತ್ರಿಯಲ್ಲಿ ಒಟ್ಟಿಗೆ ಇದ್ದಾರೆ. ಈ ಸಲ ಮೀಟಿಂಗ್ನಲ್ಲಿ ಮೊನ್ನೆ ಆಯ್ತಲ್ಲ INDA ಮೈತ್ರಿಕೂಟದ ಮೀಟಿಂಗು, ಅದರಲ್ಲಿ ಪಿಣರಾಯಿ ವಿಜಯನ್ನು ಒಂದು ವಿಡಿಯೋ ಪ್ಲೇ ಮಾಡಿದ್ರಂತೆ ಮೊಬೈಲ್ನಲ್ಲಿ. ರಾಹುಲ್ ಗಾಂಧಿಯವರು ಕೇರಳದ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಕೊಟ್ಟ ಒಂದು ಇಂಟರ್ವ್ಯೂನಲ್ಲಿ ಆಡಿದ ಮಾತು. ಪಿಣರಾಯಿ ವಿಜಯನ್ಗೂ ನಮಗೂ ಪೊಲಿಟಿಕಲ್ ಡಿಫ್ರೆನ್ಸಸ್ಗಳು ತುಂಬ ಇದಾವ್ರಿ, ಆ ಕಾರಣಕ್ಕೆ ನಾನು ಅವರನ್ನು ತಬ್ಬಿಕೊಳ್ಳುವುದಿಲ್ಲ ಅಂತ ರಾಹುಲ್ ಗಾಂಧಿಯವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಂತೆ. ಅಷ್ಟರ ಮಟ್ಟಿಗಿದೆ ನಮ್ಮದು ಕಮ್ಯುನಿಸ್ಟ್ ಪಕ್ಷದ್ದು ಹೋರಾಟ, ಆ ಕಾರಣಕ್ಕೆ ನಾನು ಅವ್ರನ್ನ ಹಗ್ ಮಾಡೋದಿಲ್ಲ ಅಂತ ರಾಹುಲ್ ಗಾಂಧಿ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಂತೆ. ಕರೆಕ್ಟಾಗಿ ಆ ಪೋರ್ಷನ್ನ ಕಟ್ ಮಾಡಿ ಮೊಬೈಲ್ನಲ್ಲಿ ಇಟ್ಕೊಂಡು ಬಂದಿದ್ರಂತೆ ಪಿಣರಾಯಿ ವಿಜಯನ್ ಮೀಟಿಂಗಿಗೆ. ಅದನ್ನು ಪ್ಲೇ ಮಾಡಲಾಯ್ತಂತೆ. ಅದಕ್ಕೆ ಪಿಣರಾಯಿ ವಿಜಯನ್ ಹೇಳ್ತಾರೆ, ಪಿಣರಾಯಿ ವಿಜಯನ್ ಹೇಳಿದ್ದು, ನರೇಂದ್ರ ಮೋದಿಯವರನ್ನೇ ತಬ್ಬಿಕೊಂಡಿದ್ದು ನೋಡಿದ್ದೀವಿ ನಾವು ರಾಹುಲ್ ಗಾಂಧಿ. ನರೇಂದ್ರ ಮೋದಿನ ತಬ್ಕೊಳ್ಳೋಕ್ಕೆ ಏನು ಸಮಸ್ಯೆ ಇಲ್ಲ, ನಮ್ಮನ್ನು ತಬ್ಕೊಳ್ಳೋಕೆ ಭಾಳ ಸಮಸ್ಯೆ ಅವ್ರಿಗೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.